ಚಂಡೀಗಢದ ಒಂದು ಚಿಕ್ಕ ಹುಡುಗ, ಕೈಯಲ್ಲಿ ಬ್ಯಾಟ್, ಹೃದಯದಲ್ಲಿ ಒಂದು ದೊಡ್ಡ ಕನಸು. ಆದರೆ ಆ ಕನಸಿನ ಹಿಂದೆ ಇತ್ತು ಕಠಿಣ ಶಿಸ್ತು, ಒತ್ತಡ ಮತ್ತು ನಿರೀಕ್ಷೆಗಳು. ಆ ಹುಡುಗನ ಹೆಸರೇ ಯುವರಾಜ್ ಸಿಂಗ್. ಅವನ ಬಾಲ್ಯ ಇತರ ಮಕ್ಕಳಂತಿರಲಿಲ್ಲ. ಅವನ ತಂದೆ ಮಾಜಿ ಕ್ರಿಕೆಟಿಗ ಯೋಗರಾಜ್ ಸಿಂಗ್ ತುಂಬಾ ಕಠಿಣ ತರಬೇತಿದಾರ. ಬೆಳಗಿನ ತಂಪಿನಲ್ಲೇ ಅಭ್ಯಾಸ, ತಪ್ಪು ಮಾಡಿದರೆ ಗದರಿಕೆ, ಮತ್ತೆ ಮತ್ತೆ ಪ್ರಯತ್ನಿಸುವಂತೆ ಒತ್ತಡ. ಕೆಲವೊಮ್ಮೆ ಕಣ್ಣೀರಿನಿಂದಲೇ ಅಭ್ಯಾಸ ಮುಗಿಸಬೇಕಾಗುತ್ತಿತ್ತು. ಆದರೆ ಆ ಕಠಿಣ ತರಬೇತಿಯಲ್ಲೇ ರೂಪುಗೊಂಡದ್ದು ಒಬ್ಬ ಯೋಧ. ಬಾಲ್ಯದಲ್ಲೇ ಅವನು ಕಠಿಣ ಅಭ್ಯಾಸಕ್ಕೆ ಒಳಗಾದ. ಪ್ರತಿ ದಿನವೂ ಪರಿಶ್ರಮ, ಪ್ರತಿ ತಪ್ಪಿಗೂ ಗದರಿಕೆ. ಬಿದ್ದರು, ಸೋತರು, ಅವನು ಮತ್ತೆ ಎದ್ದು ನಿಂತ. ಏಕೆಂದರೆ ಅವನಿಗೆ ಗೊತ್ತು, ಸೋಲು ಅಂತಿಮ ಅಲ್ಲ, ಅದು ಒಂದು ಪಾಠ ಮಾತ್ರ. ಅವನ ಪ್ರತಿಭೆ ಜಗತ್ತಿಗೆ ಕಾಣಿಸಿಕೊಂಡದ್ದು ಅಂಡರ್-19 ವಿಶ್ವಕಪ್ನಲ್ಲಿ. ಅಲ್ಲಿ ಅವನ ಧೈರ್ಯ, ಅವನ ಟ್ಯಾಲೆಂಟ್ ಎಲ್ಲರ ಗಮನ ಸೆಳೆಯಿತು. ಅವನ ಹಠ, ಅವನ ಆತ್ಮವಿಶ್ವಾಸ ಎಲ್ಲವೂ ವಿಭಿನ್ನವಾಗಿತ್ತು. ಅದು ಕೇವಲ ಆರಂಭವಾಗಿತ್ತು. ಭಾರತ ತಂಡದಲ್ಲಿ ಅವಕಾಶ ಸಿಕ್ಕಾಗ ಯುವರಾಜ್ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ. ಅವನ ಪ್ರತಿಯೊಂದು ಆಟವೂ ಭಾರತದ ಅಭಿಮಾನಿಗಳ ಹೃದಯ ಗೆದ್ದಿತು. ಅವನು ಕೇವಲ ಆಟಗಾರನಲ್ಲ, ನಂಬಿಕೆಯ ಪ್ರತೀಕನಾದ. 2007ರ T20 ವಿಶ್ವಕಪ್ನಲ್ಲಿ ಒಂದು ಅದ್ಭುತ ಕ್ಷಣ ಇತಿಹಾಸವಾಯಿತು. ಒಂದು ಓವರ್ನಲ್ಲಿ 6 ಬಾಲ್ಗಳಿಗೆ 6 ಸಿಕ್ಸರ್ಗಳು. ಆ ಕ್ಷಣದಲ್ಲಿ ಜಗತ್ತೇ ಅವನನ್ನು ನೋಡಿತು, ಅವನ ಶಕ್ತಿಯನ್ನು ಒಪ್ಪಿತು. 2011ರ ವಿಶ್ವಕಪ್, ಅದು ಯುವರಾಜ್ ಸಿಂಗ್ಗಾಗಿ ಕೇವಲ ಟೂರ್ನಮೆಂಟ್ ಅಲ್ಲ, ಅದು ಒಂದು ಯುದ್ಧವಾಗಿತ್ತು. ಬ್ಯಾಟ್ ಮತ್ತು ಬಾಲ್ ಎರಡರಲ್ಲೂ ಅವನು ಅದ್ಭುತ ಪ್ರದರ್ಶನ ನೀಡಿ ಭಾರತಕ್ಕೆ ವಿಶ್ವಕಪ್ ಗೆಲುವು ತಂದುಕೊಟ್ಟ. ಅವನು ಆ ಟೂರ್ನಿಯ ಹೀರೋ ಆಗಿದ್ದ. ಆದರೆ ಈ ಎಲ್ಲ ಯಶಸ್ಸಿನ ಹಿಂದೆ ಒಂದು ಮೌನ ಹೋರಾಟ ನಡೆಯುತ್ತಿತ್ತು. ಅವನ ದೇಹದಲ್ಲಿ ಕ್ಯಾನ್ಸರ್ ಬೆಳೆದಿತ್ತು. ಆದರೂ ದೇಶಕ್ಕಾಗಿ ಆಟ ಆಡಲು ಅವನು ನೋವನ್ನು ಮರೆಮಾಡಿದ. ನಂತರ ಸತ್ಯ ಬಹಿರಂಗವಾಯಿತು. ಕ್ಯಾನ್ಸರ್ ಎಂಬ ಭಯಾನಕ ರೋಗ ಅವನನ್ನು ಹಿಡಿದಿಟ್ಟಿತ್ತು. ಅದು ಅವನ ಜೀವನದ ಅತ್ಯಂತ ಕಠಿಣ ಸಮಯ. ಚಿಕಿತ್ಸೆಗಾಗಿ ಅವನು ಅಮೆರಿಕಾಗೆ ತೆರಳಿದ. ಕೆಮೊಥೆರಪಿ, ದುರ್ಬಲತೆ, ಕೂದಲು ಉದುರುವುದು, ಶಕ್ತಿಯಿಲ್ಲದ ದಿನಗಳು, ಆಸ್ಪತ್ರೆಯ ಹಾಸಿಗೆಯಲ್ಲಿ ಕಳೆದ ಅನೇಕ ರಾತ್ರಿಗಳು. ಆದರೂ ಅವನ ಮನಸ್ಸು ಮಾತ್ರ ಒಡೆಯಲಿಲ್ಲ. ಅವನ ಕೈಯಲ್ಲಿ ಬ್ಯಾಟ್ ಇರಲಿಲ್ಲ, ಆದರೆ ಅವನ ಹೃದಯದಲ್ಲಿ ಹೋರಾಟ ಮುಂದುವರಿಯುತ್ತಿತ್ತು. ಪ್ರತಿ ದಿನವೂ ಅವನು ತನ್ನ ಜೀವನಕ್ಕಾಗಿ ಹೋರಾಡಿದ. ಅದು ಮೈದಾನದ ಪಂದ್ಯಕ್ಕಿಂತಲೂ ಕಠಿಣ ಯುದ್ಧವಾಗಿತ್ತು. ಆದರೆ ಯುವರಾಜ್ ಸಿಂಗ್ ಎಂದಿಗೂ ಸೋಲನ್ನು ಒಪ್ಪಲಿಲ್ಲ. ಅವನು ಕ್ಯಾನ್ಸರ್ನ ಗೆದ್ದ, ಮತ್ತೆ ಭಾರತಕ್ಕೆ ಮರಳಿ ಬಂದ, ಮತ್ತೆ ಅಭ್ಯಾಸ ಪ್ರಾರಂಭಿಸಿದ, ಮತ್ತೆ ಬೆವರು ಚೆಲ್ಲಿದ, ಮತ್ತೆ ಬ್ಯಾಟ್ ಹಿಡಿದ. ಅವನ ಮರುಪ್ರವೇಶ ಕೇವಲ ಕಂಬ್ಯಾಕ್ ಅಲ್ಲ, ಅದು ಒಂದು ಪ್ರೇರಣೆ. ಇಂದು ಯುವರಾಜ್ ಸಿಂಗ್ ಕೇವಲ ಕ್ರಿಕೆಟಿಗನಲ್ಲ, ಅವನು ಸಾವಿರಾರು ಜನರ ಜೀವಕ್ಕೆ ಬೆಳಕು ತಂದ ವ್ಯಕ್ತಿ. ಅವನು ಸ್ಥಾಪಿಸಿದ ವಿ ಕ್ಯಾನ್ ಫೌಂಡೇಶನ್ ಮೂಲಕ ಕ್ಯಾನ್ಸರ್ ಪೀಡಿತರಿಗೆ ಸಹಾಯ ಮಾಡುತ್ತಿದ್ದಾನೆ, ಜಾಗೃತಿ ಮೂಡಿಸುತ್ತಿದ್ದಾನೆ, ಆರ್ಥಿಕ ಸಹಾಯ ನೀಡುತ್ತಿದ್ದಾನೆ, ಜನರಿಗೆ ಹೊಸ ಜೀವನದ ಆಶೆ ಕೊಡುತ್ತಿದ್ದಾನೆ. ಅವನ ಹೋರಾಟ ಈಗ ತನ್ನಿಗಷ್ಟೇ ಅಲ್ಲ, ಸಮಾಜಕ್ಕಾಗಿ. ಯುವರಾಜ್ ಸಿಂಗ್ ಒಬ್ಬ ಆಟಗಾರನಿಂದ ಒಬ್ಬ ಯೋಧನಾದ, ಒಂದು ರೋಗವನ್ನು ಗೆದ್ದ ಚಾಂಪಿಯನ್ ಆಗಿ ಇಂದು ಒಂದು ಪ್ರೇರಣೆಯ ಪ್ರತೀಕನಾಗಿ ನಿಂತಿದ್ದಾನೆ. ಅವನ ಕಥೆ ನಮಗೆ ಹೇಳುವುದು ಒಂದೇ: ಜೀವನದಲ್ಲಿ ಎಷ್ಟು ದೊಡ್ಡ ಸವಾಲು ಬಂದರೂ ಎಂದಿಗೂ ಧೈರ್ಯ ಕಳೆದುಕೊಳ್ಳಬಾರದು. ಹೋರಾಟ ಮಾಡಿದರೆ ಗೆಲುವು ನಿಶ್ಚಿತ. ನೀವು ಕೂಡ ನನ್ನಂತೆ ಯುವರಾಜ್ ಸಿಂಗ್ ಅವರ ಫ್ಯಾನ್ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇನ್ನಷ್ಟು ಇಂತಹ ಪ್ರೇರಣಾದಾಯಕ ಕಥೆಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.